ಆದರೆ 5 ದಿನಗಳ ಕಾಲ ಆ ರಥೋತ್ಸವದ ಪೂರ್ವದಲ್ಲಿ ನಡೀತಕ್ಕಂಥ ಬೆಳಗಿನ ಹುಚ್ಚಾಗಿ ನೀವೇನು ಬಿಟ್ಕೊಡ್ಲಿಲ್ಲ, ಬೆಳಗಿನ ಹುಚ್ಚಾಗಿ ನೀವೇ ನಡೆಸ್ತಕ್ಕಂಥದ್ದು, ಅದು ನೀವೆಲ್ಲ ಕಾರಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಅಷ್ಟು ಗಟ್ಟಿಗರು ನೀವೆಲ್ಲ ಈ ಭಾಗದ ಏನು ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು. ಬಹುಶಃ ಕಮತಗಿಯ ಮೂಲ ಹೆಸರೇ ಕಮತಪುರ ಅನ್ನೋದಕ್ಕಿಂತ ಮೊದಲು ಇದಕ್ಕೆ ಕಮತರ ಅಂತ ಕರಿತಿದ್ರು. ಕಮತರ ಅಂದರೆ ಒಕ್ಕಲುತನ ಮಾಡ್ತಕ್ಕಂಥವ್ರು. ಒಕ್ಕಲ್ತನ ಮಾಡ್ತಕ್ಕಂಥವ್ರು ಎಲ್ಲಿರ್ತಾರೆ ಅಂದರೆ ಅವರು ಹಳಪೇಟೆಯಲ್ಲೇ ಇರ್ತಕ್ಕಂಥವ್ರು. ನಮ್ಮ ಊರಿನ ಪ್ರಮುಖ ಆಧಾರ ಸ್ತಂಭ ಅಂದರೆ ಅದು ರೈತರು ಮತ್ತು ನೇಕಾರರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಹೇಳ್ಕೊಂಡು ಬರ್ತಕ್ಕಂಥದ್ದು. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಯುವಕರು ಸೇರ್ಕೊಂಡು ಮಾಡಿದ್ದಾರೆ. ಮತ್ತು ನಮ್ಮ ಊರಿನ ಪ್ರತಿಭೆ ಆಗಿರ್ತಕ್ಕಂಥ ಭಾಳ ಅತ್ಯುನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಟೀಸರ್ ಬಿಡುಗಡೆ ಮಾಡಿದರು. ಹಣೆ ಬರ ಅಂತಕ್ಕಂಥದ್ದು ನಮ್ಮ ಸಂಗೀತ ವಿಸ್ನಾಳ್ ಅವರು ಭಾಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಹೊರಹೊಮ್ಮಿಸಿರ್ತಕ್ಕಂಥದ್ದು. ಬಹುಶಃ ಅವರ ನೃತ್ಯವನ್ನು ನಾವು 2-3 ಕಡೆ ನಮ್ಮ ಮಠಗಳಲ್ಲಿ, ನಮ್ಮ ನರಗುಂದ ಮಠ ಆಗಿರ್ಬೋದು ಮತ್ತು ಇಲ್ಲಿ ನಮ್ಮ ಅಮರೇಶ್ವರ ಮಠಕ್ಕೆ ಅವರೆಲ್ಲ ನೋಡಿಕೊಂಡು ಪೂಜ್ಯರು ಎಲ್ಲರೂ ಕರೆಸ್ಕೊಂಡು ಅವರು ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ದೇವಿಯ ನೃತ್ಯವನ್ನು ಕೂಡ ಅಲ್ಲಿ ಈ ಕಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನನಗೆ ಬಂದ ತಕ್ಷಣ ಆಶ್ಚರ್ಯ ಆಯಿತು. ಜನಗಳಕ್ಕಿಂತ ಇಲ್ಲಿ ಮೊಬೈಲ್ಗಳು ಭಾಳ ಕಾಣಕತ್ತಿದ್ದು. ಇವು ಏನ್ರಿ ಅಂದು ಎಲ್ಲ ಯೂಟ್ಯೂಬ್ಗಳ್ರಿ ಇವು ಅಂತಂದ್ರೆ ಅವರು. ನಮಗೆ ಭಾಳ ಖುಷಿ ಆಯ್ತು. ಕಮತಿಗೆ ಒಳಗಂತಾರೆ ಇಷ್ಟೆಲ್ಲ ಯೂಟ್ಯೂಬ್ ಸ್ಟಾರ್ಸ್, ಅವರೆಲ್ಲ ಬೇರೆದವರು ಬಂದರೆ ಸ್ಟಾರ್ಸ್ ಅಲ್ಲ, ನೀವು ಸ್ಟಾರ್ಸ್, ನಿಜವಾದ ಸ್ಟಾರ್ಸ್ಗಳು. ಯಾಕಂದರೆ ನೀವು ಅವ್ರನ್ನ ತೋರಿಸಿದಾಗ ಸ್ಟಾರ್ಗಳು ಅನ್ನೋದು ಗೊತ್ತಾಗತ್ತೆ. ನೀವು ತೋರಿಸ್ಲಿಲ್ಲ ಅಂದರೆ ಸ್ಟಾರ್ಗಳಿಗೆ ಗೊತ್ತಾಗಂಗಿಲ್ಲ. ನಮ್ಮ ಕಮತಿಗಾಗ ಇಷ್ಟೊಂದು ಯೂಟ್ಯೂಬ್ ಕ್ರಿಯೇಟಿವ್ಸ್ ತಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಏನೇ ಇದ್ದರೂ ಕೂಡ ಅದು ಊರಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಉಮೇಶನ್ನ ಮೇಟಿಯವರು ಮಾತಾಡೋ ಕಾಲಕ್ಕೆ ಬಹಳ ಅದ್ಭುತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಿಂದಿಲ್ಲೂ ಹೇಳಲಿಲ್ಲ ಅವರು, ಹಿಂದಿಲ್ಲೂ ಯಾವ ಹೇಳಿಲ್ಲ. ಮುಂದೆ ಬರ್ತಕ್ಕಂಥ ಅಭಿವೃದ್ಧಿ ಪಥದತ್ತ ಏನು ಬೇಕು ಅದಕ್ಕೆ ನಾನು ಸನ್ನದ್ಧನಾಗಿದ್ದೇನೆ ಅಂಥೇಳಿ ಎದೆ ತಟ್ಟೆ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರು ಅಂದರೆ ಅವರು ನಮ್ಮ ಉಮೇಶನ್ನ ಮೇಟಿಯವರು. ಬಹುಶಃ ಎಚ್.ವ. ಮೇಟಿಯವರನ್ನು ಎಷ್ಟು ನೆನೆಸಿದರೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದು. ಬಹುಶಃ ಮಠದೊಂದಿಗೆ ಭಾಳ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೀತಿಯನ್ನು, ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಎಚ್.ವ. ಮೇಟಿಯವರು. ಅವರು ಹುಚ್ಚೇಶ್ವರ ಶ್ರೀಮಠಕ್ಕೆ 1 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ. ಅದೇನು ಸುಮ್ಮನೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಶಾಸಕರಲ್ಲ, 60 ಲಕ್ಷ ರೂಪಾಯಿಗೆ ಆಲ್ರೆಡಿ ಮೊದಲನೇ ಕಂತಾಗಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಅದು ಟೆಂಡರು ಕೂಡ ಉಮೇಶನ ಮೇಟಿಯವರು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಮ್ಮೆಲ್ಲರ ಆಸೆಯಂತೆ, ನಮ್ಮೆಲ್ಲರ ಹಿರಿಯರದು ಮತ್ತು ಊರಿನವರ ಆಸೆಯಂತೆ ಇನ್ನೊಂದು ಅದು ಗಿರಿಮಠಕ್ಕೆ ದಾರಿ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಅವ್ರು ಹೇಳಿದರು. ಬಹಳ ಅಂದರೆ ನಾನು ಆಗಲೇ ಹೇಳಿದ್ದಲ್ಲ, ಎದೆ ತಟ್ಕೊಂಡು ಹೇಳ್ತಕ್ಕಂಥ ಶಾಸಕರು ಅಂತಂದರೆ ನಮ್ಮ ಉಮೇಶನ ಮೇಟಿಯವರು ಅಂತ. ನಾವು ಹೇಳೋದಕ್ಕಿಂತ ಮುಂಚೆನೇ ಅದನ್ನು ಕೊಟ್ಟ ಬಿಟ್ಟಿನ್ರಿ ಜರ ಅದು ಅಷ್ಟು ಬೇಗ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಅವ್ರು ಜೋರಾದ ಚಪ್ಪಾಳೆಯೊಂದಿಗೆ ತಾವೆಲ್ಲರೂ ಕೂಡ ಅವ್ರಿಗೆ ಗೌರವಿಸಬೇಕು ಅಂತಕ್ಕಂಥದ್ದು. ಅದು ಕೂಡ ಇದೇ ನಾಳೆ ಬರ್ತಕ್ಕಂಥ ಗಣೇಶ ಕುಂತ ಮರುದಿವಸ ಏನು ಪ್ರತಿ ವರ್ಷ ಅಲ್ಲಿ ರಥೋತ್ಸವ ಮಾಡ್ತಿದ್ರಿ, ಈ ಸರಿ ಹೊಸ ರಥವನ್ನು ತಯಾರು ಮಾಡಿ ತಾವೆಲ್ಲರೂ ಕೂಡ ಎಳಿತಕ್ಕಂಥದ್ದು. ಅದಕ್ಕೆ ಉಮೇಶನ ಮೇಟಿಯವರು ತಪ್ಪದೇನೆ ಅದಕ್ಕೆ ಬರಬೇಕು, ನಿಮ್ಮ ನೇತೃತ್ವದಲ್ಲಿ ಅದು ಕೂಡ ಆಗಬೇಕು ಅಂತಕ್ಕಂಥ ಮಾತನ್ನು ಈಗಲೇ ಅವರಿಗೆ ಮಾತನ್ನು ಹೇಳಿ, ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳು ಊರಿನ ಏಳಿಗೆಗಾಗಿ ಮಾಡ್ತಕ್ಕಂಥ ಇಂಥ ಹಲವಾರು ಕಾರ್ಯಕ್ರಮಗಳು ಸಂಘಟನೆಯಿಂದ ಮಾಡಬೇಕು. ಈ ಸಂಘಟನೆ ಆಗಬೇಕಾಗಿತ್ತು ಅಂದರೆ ಈ ಕಾರ್ಯಕ್ರಮ ದಿವಸ ಸಂಘಟ ಭಾಳ ಆಗ್ತಿರ್ತೈತೆ ಆ ಯುವಕರಿಗೆಲ್ಲರಿಗೂ ಕಾರ್ಯಕ್ರಮ. ನಾವೆಲ್ಲ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಏನು ಜೋರಾಗಿ ಅವರೆಲ್ಲ ಹಾಡ್ತಕ್ಕಂಥ ಸಂದರ್ಭದಲ್ಲಿ ಕೂತ್ಕೊಂಡು ಕೇಳಿದ್ರೆ ಸಾಕು, ಸಂತೋಷ ಆಗುತ್ತೆ. ಅಧಿಕಾರಿಗಳು ಹೇಳಿದ ಹಾಗೆ ನೀವೆಲ್ಲ ಮಾತುಗಳನ್ನು ಕೇಳ್ತಕ್ಕಂಥದ್ದು ಭಾಳ ಮುಖ್ಯ. ನೀವೆಷ್ಟು ಸಮಾಧಾನದಿಂದ ಶಾಂತಿಯಿಂದ ಇರ್ತೀರಿ, ಅವ್ರು ಅಷ್ಟು ಚೆನ್ನಾಗಿ ನಿಮಗೆ ಪ್ರೋಗ್ರಾಮ್ಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಎಲ್ಲ ಬಸವೇಶ್ವರ ಬಳಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿ ಆಗಲಿ, ಮುಂದಿನ ದಿನಮಾನಗಳಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು